ಜೈಲು ಸೇರಿದ ಬಿಜೆಪಿ ಶಾಸಕ ಮುನಿರತ್ನಗೆ ಬಿಗ್ ರಿಲೀಫ್ ಸಿಗ್ತಾ ಇದೆ. ಅಟ್ರಾಸಿಟಿ ಕೇಸ್ನಲ್ಲಿ ಮುನಿರತ್ನಗೆ ಜಾಮೀನು. 82ನೇ ಸಿಸಿಎಚ್ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. ಷರತ್ತುಬದ್ಧ ಜಾಮೀನನ್ನ ಕೊಟ್ಟಿದ್ದಾರೆ. 2 ಲಕ್ಷದ ಬಾಂಡ್ ಜೊತೆಗೆ ಇಬ್ಬರ ಶ್ಯೂರಿಟಿಯನ್ನ ನೀಡುವಂತ ಷರತ್ತಿದೆ. ಅದರ ಜೊತೆಗೆ ಸಾಕ್ಷ್ಯಾಧಾರವನ್ನ ನಾಶಪಡಿಸಬಾರದು, ಸಾಕ್ಷಿಗಳಿಗೆ ಬೆದರಿಕೆ ಹಾಕಬಾರದು ಅನ್ನೋದಾಗಿ ಮುನಿರತ್ನಗೆ ಷರತ್ತುಬದ್ಧ ಜಾಮೀನನ್ನ ನೀಡಿದೆ ಕೋರ್ಟ್. ಕೆಲವೇ ಕ್ಷಣಗಳಲ್ಲಿ ಮುನಿರತ್ನ ಬಿಡುಗಡೆಯಾಗುವಂತ ಸಾಧ್ಯತೆ ಇದೆ. ಮುನಿರತ್ನ ಪರ ವಕೀಲರು ಹೇಳ್ತಾ ಇದ್ರು, ಏಕಾಏಕಿ ತಿರುಪತಿಗೆ ಹೋಗ್ತಾ ಇರೋರನ್ನ ನೀವು ಬಂಧಿಸಿ ಕರ್ಕೊಂಡು ಬಂದಿದ್ದೀರಿ. 41A ಅಡಿಯಲ್ಲಿ ಅವರಿಗೆ ನೋಟಿಸ್ ಅನ್ನ ಕೊಡಬೇಕಿತ್ತು. ನೋಟಿಸ್ ಅವರು ಮಾಡಿ ಆ ನಂತರದಲ್ಲಿ ಅವರನ್ನ ಬರೋದಕ್ಕೆ ಹೇಳಬೇಕಿತ್ತು ವಿಚಾರಣೆಗೆ. ಇದು ಯಾವುದೇ ಪ್ರೊಸೀಜರ್ ಅನ್ನ ಫಾಲೋ ಮಾಡದೇನೆ ಏಕಾಏಕಿಯಾಗಿ ಅವರನ್ನ ಬಂಧಿಸಿ ಕರ್ಕೊಂಡು ಬಂದಿದ್ದೀರಿ. ಹಾಗಾಗಿ ಜಾಮೀನನ್ನ ಕೊಡಬೇಕು ಅಂತ ತಮ್ಮ ವಾದವನ್ನ ಮುಂದಿಟ್ಟಿದ್ರು. ಇದೀಗ 2 ಕೇಸ್ಗಳಿತ್ತಲ್ಲ, ಜಾತಿ ನಿಂದನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೀಗ ರಿಲೀಫ್ ಸಿಗ್ತಾ ಇದೆ. ಅಟ್ರಾಸಿಟಿ ಕೇಸ್ನಲ್ಲೂ ಕೂಡ ಜಾಮೀನು ಸಿಕ್ಕಿದೆ. 82ನೇ ಸಿಸಿಎಚ್ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. ಜೊತೆಗೆ ಕೆಲವೊಂದು ಷರತ್ತುಗಳನ್ನ ಕೂಡ ಹಾಕಿದ್ದಾರೆ. 2 ಲಕ್ಷದ ಬಾಂಡ್ ಜೊತೆಗೆ ಇಬ್ಬರ ಶ್ಯೂರಿಟಿ, ಅದ್ರ ಜೊತೆಗೆ ಸಾಕ್ಷಿಗಳನ್ನ ನಾಶಪಡಿಸಬಾರದು, ಇವೆಲ್ಲವೂ ಷರತ್ತುಗಳನ್ನ ಹಾಕಿ ಜಾಮೀನನ್ನ ಮಂಜೂರು ಮಾಡಿದ್ದಾರೆ. ಇನ್ನೇನು ಕೆಲ ಕ್ಷಣಗಳಲ್ಲಿ ಮುನಿರತ್ನ ಬಿಡುಗಡೆಯಾಗುವಂತ ಸಾಧ್ಯತೆ ಇದೆ. ಆದ್ರೆ ಜೈಲಿಂದ ಬಿಡುಗಡೆಯಾದ್ರೂ ಮುನಿರತ್ನಗೆ ಸಂಕಷ್ಟ. ಅದೇನಂದ್ರೆ ಅತ್ಯಾಚಾರ ಪ್ರಕರಣದಲ್ಲಿ ಮುನಿರತ್ನ ಮತ್ತೆ ಬಂಧನ ಸಾಧ್ಯತೆ ಇದೆ. ರಾಮನಗರ ಕಗ್ಗಲೀಪುರ ಠಾಣೆಯಲ್ಲಿ ಅತ್ಯಾಚಾರ ಕೇಸ್ ದಾಖಲಾಗಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಮುನಿರತ್ನ ವಿರುದ್ಧ ಸಂತ್ರಸ್ತ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ ಕಗ್ಗಲೀಪುರ ಪೊಲೀಸ್ ಸ್ಟೇಷನ್ ಅಲ್ಲಿ. ಮುನಿರತ್ನ ಬಂಧನಕ್ಕೆ ಇದಾಗಲೇ ಪೊಲೀಸರು ಬಂದಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ದಾರೆ ಕಗ್ಗಲೀಪುರ ಪೊಲೀಸರು. ನೋಡಿ, ಒಂದರಲ್ಲಿ ರಿಲೀಫ್ ಸಿಗ್ತಾ ಇದೆ. ಜಾತಿ ನಿಂದನೆ ಹಾಗೆ ಜೀವ ಬೆದರಿಕೆ ಕೇಸ್ಗಳು 2 FIR ದಾಖಲಾಗಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಾಗ ಮಾತ್ರನೇ ಜಾಮೀನು ಸಿಕ್ಕಿರೋದು. ಇದೇ ಕೇಸ್ನಲ್ಲಿ 2 FIR ನಲ್ಲಿ ಅವರು ಜೈಲಿನಲ್ಲಿ ಇರಬೇಕಾದ್ರೇನೆ, ನ್ಯಾಯಾಂಗ ಬಂಧನದಲ್ಲಿ ಇರಬೇಕಾದ್ರೇನೆ ಒಬ್ರು ಮಹಿಳೆ ಬಂದು ಕಗ್ಗಲೀಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ತನ್ನ ಮೇಲೆ ಅತ್ಯಾಚಾರ ಆಗಿದೆ, ಜೊತೆಗೆ ನನ್ನನ್ನ ಬಳಸ್ಕೊಂಡು ಏನೇನೆಲ್ಲ ಮಾಡಿದ್ರು, ಅಕ್ರಮಗಳನ್ನ ಎಸಗಿದ್ರು, ಇವೆಲ್ಲವನ್ನ ಕೂಡ ಪೊಲೀಸರೆದುರು ಹೇಳ್ಕೊಳ್ತಾರೆ. FIR ಕೂಡ ದಾಖಲಾಗುತ್ತೆ. FIR ನಲ್ಲಿ ಇರುವಂತಹ ಅಂಶಗಳನ್ನ ನೋಡಿದ್ರೆ ನಿಜಕ್ಕೂ ಬೆಚ್ಚಿ ಬೀಳಿಸೋ ರೀತಿ ಇದೆ. ಹೀಗೂ ಮಾಡ್ತಾರ ಒಬ್ಬ ಶಾಸಕ ಅನ್ನುವಂಥದ್ದು. ಇದೀಗ ಅದಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಮತ್ತೆ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ಅತ್ಯಾಚಾರ ಪ್ರಕರಣದಲ್ಲಿ ಮುನಿರತ್ನರನ್ನ ಬಂಧಿಸುವಂತ ಸಾಧ್ಯತೆ ದಟ್ಟವಾಗಿದೆ. ರಾಮನಗರದ ಕಗ್ಗಲೀಪುರ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅತ್ಯಾಚಾರ ಕೇಸ್ ದಾಖಲಾಗಿದೆ. ಹೀಗಾಗಿ ಪೊಲೀಸರು ಇದಾಗಲೇ ಜೈಲು ಬಳಿ ಬಂದಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೆ ಕಗ್ಗಲೀಪುರ ಪೊಲೀಸರು ಇದಾಗಲೇ ಬಂದಿದ್ದಾರೆ. ಬಿಡುಗಡೆ ಆಗ್ತಾ ಇದ್ದ ಹಾಗೆ ಮುನಿರತ್ನರನ್ನ ಬಂಧಿಸ್ತಾರೆ. ಈ ಸಾಧ್ಯತೆಗಳೇ ದಟ್ಟವಾಗಿದೆ. ಒಂದರಲ್ಲಿ ಜಾಮೀನು ಸಿಕ್ತು, ರಿಲೀಫ್ ಅಂತ ಭಾವಿಸೋ ಹಾಗೆ ಇಲ್ಲ. ಮತ್ತೊಂದು ರೆಡಿ ಆಗಿದೆ. ಇದಾಗಲೇ FIR ಆಗಿದೆ. ಸಂತ್ರಸ್ತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೊಲೀಸರ ಬಳಿ ತನಗಾದ ಅನ್ಯಾಯವನ್ನ ಹೇಳ್ಕೊಂಡು FIR ನಲ್ಲಿ ಪ್ರತಿಯೊಂದು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ತನಗಾದಂತ ಅನ್ಯಾಯ ಏನೇನು, ಎಷ್ಟು ವರ್ಷಗಳಿಂದ ಪರಿಚಯ, ತನ್ನನ್ನು ಬಳಸ್ಕೊಂಡು ಯಾರ್ಯಾರಿಗೆ ಬ್ಲಾಕ್ ಮೇಲ್ ಮಾಡಿದ್ರು, ಇವೆಲ್ಲವನ್ನ ಕೂಡ ಹೇಳಿದ್ದಾರೆ. ಇದೀಗ ಈ ಕೇಸ್ ಕಂಟಕವಾಗುವಂತ ಸಾಧ್ಯತೆ ಇದೆ.